ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ನಮ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಅಮೆರಿಕ ದೇಶದ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಆದರೆ ನಮ್ಮ ದೇಶದಲ್ಲಿರೋ ಅಷ್ಟು ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ, ಸಂಸ್ಕೃತಿಗಳು, ಭಾಷೆಗಳು ಬೇರೆ ಯಾವ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಲ್ಲ. ಯಾವ ದೇಶದಲ್ಲೂ ಕೂಡ ಇಲ್ಲ. ಮತ್ತೆ ಇಂಥ ಸಮಾಜ ಇರುವಾಗ ಈ ಸಮಾಜಕ್ಕೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೀಬೇಕು ಅಂತ ಮಾಡಿದದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಂದಲೇ ಸಾಧ್ಯವೇ ಹೊರತು ಬೇರೆ ಯಾರಿಂದಲೂ ಕೂಡ ಸಾಧ್ಯ. ಅದಕ್ಕೋಸ್ಕರ ಇವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಇವ್ರನ್ನ. ಈ ಮನುವಾದಿಗಳು ಏನು ಹೇಳ್ತಾರೆ ಗೊತ್ತಾ, ಬಾಬಾ ಸಾಹೇಬ್ರದ್ದು ಸಂವಿಧಾನ ರಚನೆಯಲ್ಲಿ ಪಾತ್ರ ಕಡಿಮೆ, ಬೇರೆಯವ್ರ ಪಾತ್ರ ಜಾಸ್ತಿ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಕರೆಕ್ಟ್. BN ರಾವ್ ಅಂತ ಒಬ್ಬರಿದ್ರು. BN ರಾವ್ ಅವರು ಸಂವಿಧಾನ ತಜ್ಞರು ಕೂಡ. ಅವರು ಪಾತ್ರ ಜಾಸ್ತಿ ಅಂತ ಹೇಳಿ ಮನುವಾದಿಗಳು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಅಂತ ಕರೆಯೋದೇ ಇಲ್ಲ ಅವರು. ಇದನ್ನು ನೀವು ತಿಳ್ಕೋಬೇಕು. ಸಂವಿಧಾನದ ಶಿಲ್ಪಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಕರಡು ಸಂವಿಧಾನ ಸಮಿತಿನಲ್ಲಿ 6 ಜನ ಸದಸ್ಯರಿರ್ತಾರೆ. 2 ಕಾಯಿಲೆ, ಇಬ್ಬರಿಗೆ ಅವರು ನಮ್ಮ ಡೆಲ್ಲಿನಲ್ಲಿ ಇರಲೇ ಇಲ್ಲ. ಜವಾಬ್ದಾರಿ ಎಲ್ಲ ರಚನೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಯಾರ ಮೇಲೆ ಬೀಳ್ತದಪ್ಪ